ಈ ನಡುವೆ ತುಂಬ ಜನ ಸೆಲ್ಫ್ ಲವ್ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೆಲ್ಫ್ ಲವ್ ಅಂದ ತಕ್ಷಣ ಸ್ವಾರ್ಥ ಅಲ್ಲ. ಈ ಒಂದು ಆಟಕ್ಕೆ ಸೋರ್ಸು ಎಲ್ಲದಕ್ಕೂ, ಜೀವನದ ಆಟಕ್ಕೆ ಸೋರ್ಸೇ ನಮ್ಮನ್ನು ನಾವು ಇಷ್ಟಪಡೋದು. ಜೀವನ ತುಂಬ ಬದಲಾಗತ್ತೆ. ನೀವು ನಿಮ್ಮನ್ನು ಇಷ್ಟಪಡೋಕ್ಕೆ ಶುರು ಮಾಡಿ ಬೆಟರ್ ಜೀವನ ನಿಮ್ಮದಾಗತ್ತೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಪಾಸಿಟಿವ್ ಅಫರ್ಮೇಷನ್ನಿಂದಲೇ ಪ್ರಾರಂಭಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಪಾಸಿಟಿವ್ ಅಫರ್ಮೇಷನ್ ತೊಗೊಂಡು ಆ ಥರ ಈ ಸೆಟ್ ಮಾಡೋದು ಅಂತಾರೆ, ಶ್ರುತಿ ಮಾಡಿಡೋದು ಅಂತ. ಇಡೀ ದಿವಸಕ್ಕೆ ಆ ಶ್ರುತಿನಲ್ಲೇ ಕೆಲಸ ಮಾಡಬೇಕು. ಆವಾಗ ನಾವೇನು ಮಾಡ್ತೀವಿ, ಟೈಮ್ನ ಜಾಯ್ಫುಲ್ ಆಗಿರೋಕ್ಕೆ ಏನು ಮಾಡಬೇಕು ಅದನ್ನೇ ಮಾಡ್ತೀವಿ. ಓದ್ತೀವೋ, ವಾಕಿಂಗ್ ಮಾಡ್ತೀವೋ, ಅಥವಾ ಪ್ರಾಣಾಯಾಮ ಮಾಡ್ತೀವೋ, ಕುಣಿತೀವೋ, ಹಾಡ್ತೀವೋ, ಯಾರಿಗಾದ್ರು ಕೊಡ್ತೀವೋ, ತಿಂಡಿ ಮಾಡ್ತೀವೋ, ಹಂಚ್ಕೊಳ್ತೀವೋ, ಎಲ್ಲ ಖುಷಿ ತರೋವಂಥದ್ದೇ ಮಾಡ್ತೀವಿ ನಾವು. ಆ ಶ್ರುತಿ ಇರುತ್ತಲ್ಲ ಒಳಗಡೆ ಕೇಳಿಸ್ತಾ ಇರುತ್ತೆ. ಅದನ್ನು ಮೈಂಡ್ಫುಲಿ ಅಭ್ಯಾಸ ಮಾಡಬೇಕು. ಆಗ ಸ್ಟ್ರೆಸ್ಸೆಲ್ಲ ಖಂಡಿತ ರಿಲೀಸ್ ಆಗುತ್ತೆ. ಯು ಫೀಲ್ ದಟ್ ಇನ್ನರ್ ಪೀಸ್. ದಟ್ ಇನ್ನರ್ ಪೀಸ್ ಇಸ್ ಬಿಕಾಸ್ ಆಫ್ ಸೆಲ್ಫ್ ಲವ್. ಅದು ನಮ್ಮನ್ನು ನಾವು ರೆಸ್ಪೆಕ್ಟ್ ಕೊಟ್ಟು ಪ್ರೀತಿಸದೇ ಇದ್ದರೆ ಆ ಪರಮಶಾಂತಿ ಸಿಕ್ಕುವುದಿಲ್ಲ. ಅದು ಹೊಮ್ಮತ್ತೆ ಒಳಗಡೆ.